ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಮೊನ್ನೆ ಸಿಕಂದ್ರಾಬಾದ್ನಲ್ಲಿ, ನಂತರ ಗುಜರಾತ್ನಲ್ಲಿ ಪ್ರಧಾನಿ ಮೋದಿ ಜನರಿಗೆ ಕೊಟ್ಟಿದ್ದ ಸಂದೇಶಗಳು ಈಗ ಒಂದೊಂದಾಗೆ ಜಾರಿ ಆಗ್ತಿವೆ. ದೇಶದ ಹಿತಕ್ಕಾಗಿ ಭಾನುವಾರ ಮೋದಿ ಸಪ್ತ ಸೂತ್ರಗಳನ್ನು ಮಂಡಿಸಿದ್ರು. ಇದರಲ್ಲಿ ಮೊದಲನೆಯದ್ದು ಚಿನ್ನ ಖರೀದಿಯನ್ನ 1 ವರ್ಷದ ಮಟ್ಟಿಗೆ ನಿಲ್ಲಿಸಿ ಅಂತ. ಚಿನ್ನ ಖರೀದಿ ಮಾಡಬೇಡಿ 1 ವರ್ಷ ಅಂತ ಮೋದಿ ಹೇಳಿದ್ರು. ಈ ಮೂಲಕ ಮಾನಸಿಕವಾಗಿ ಚಿನ್ನ ಖರೀದಿಯ ಬಗ್ಗೆ ಯೋಚನೆ ಮಾಡೋದು ಬಿಡಬೇಕು ಅನ್ನುವ ಸಂದೇಶವನ್ನ ರವಾನಿಸಿದ್ರು. ಪ್ರಧಾನಿ ಮೋದಿ ಹೇಳಿದ 2 ದಿನಕ್ಕೆ ಕೇಂದ್ರ ಸರ್ಕಾರ ದಿಢೀರಂತ ಚಿನ್ನ ಬೆಳ್ಳಿ ಮೇಲಿನ ಆಮದು ಸುಂಕವನ್ನ ಹೆಚ್ಚಿಸಿದೆ. ಇಷ್ಟು ದಿನ ಚಿನ್ನದ ಬೆಲೆ ಏರ್ತಿದೆ ಅಂತ ಕಂಗಾಲಾಗಿದ್ದ ಜನರಿಗೆ ಕೇಂದ್ರ ಸರ್ಕಾರವೇ ಅತಿ ದೊಡ್ಡ ಶಾಕ್ ಕೊಟ್ಟಿದೆ. ಆ ಶಾಕ್ ಏನು? ಯಾವ ರೀತಿಯಾಗಿ ಚಿನ್ನ ಬೆಳ್ಳಿಯ ಬೆಲೆ ಏರಿಕೆ ಆಗತ್ತೆ? ಈ ರೀತಿಯಾಗಿ ಆಮದು ಸುಂಕದ ದರವನ್ನ ಏರಿಕೆ ಮಾಡಿದ್ ಯಾಕೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಕೇಂದ್ರ ಸರ್ಕಾರ ಅತಿ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ, 6% ಆಭರಣದ ಮೇಲಿದ್ದ ಸುಂಕ ಈಗ ಬರೋಬ್ಬರಿ 15% ಏರಿಸಲಾಗಿದೆ. ಮೋದಿ ಕರೆ ಕೊಟ್ಟ ಬೆನ್ನಲ್ಲೇ ಚಿನ್ನ ಭಾರತದಲ್ಲಿ ಏಕಾಏಕಿ ಇದರ ದರ ಗಗನಕ್ಕೇರಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಬಿಕ್ಕಟ್ಟಿನ ಮಧ್ಯೆ ಭಾರತದ ಆಮದು ಬಿಲ್ ಹೆಚ್ಚುತ್ತಾ ಇರುವ ಕಾರಣ ಅಮೂಲ್ಯ ಲೋಹಗಳ ಆಮದನ್ನು ತಡೆಯುವ ಗುರಿಯನ್ನೇ ಈ ಸುಂಕ ಹೆಚ್ಚಳದ ಕ್ರಮ ಹೊಂದಿರೋದು. ಯಾಕೆ ಏರಿಕೆ ಮಾಡಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, ಚಿನ್ನದ ಮೇಲಿನ ಆಮದು ಸುಂಕ ಒಟ್ಟು 9% ಏರಿಕೆಯಾಗಿದೆ. ಅಂದ್ರೆ 6ರಿಂದ 15%ಗೆ ಏರಿಕೆಯಾಗಿದ್ದು, ಇದಕ್ಕೆ ಮುಖ್ಯ ಕಾರಣ ಡಾಲರ್ ಮೌಲ್ಯ ಹೆಚ್ಚಳ. ಕಳೆದ ವರ್ಷ $72 ಬಿಲಿಯನ್ ಖರ್ಚಾಗಿತ್ತು. ಈ ವರ್ಷ $75 ಬಿಲಿಯನ್ ಆಗುವ ಆತಂಕ ಇದ್ದಿದ್ರಿಂದಾನೇ ವಿದೇಶಿ ವಿನಿಮಯ ಮೀಸಲು ಹಣಕ್ಕೆ ಹೊಡೆತ ಬೀಳುತ್ತೆ. ಚಿನ್ನ ಖರೀದಿ ಕಮ್ಮಿ ಆದರೆ ಡಾಲರ್ ಬಳಕೆ ಕಮ್ಮಿ ಆಗುತ್ತೆ. ಆಗ ವರ್ಷಕ್ಕೆ $20ರಿಂದ $25 ಬಿಲಿಯನ್ ಉಳಿತಾಯ ಆಗುತ್ತೆ. ಅಂದ್ರೆ ಹತ್ರ 2 ಲಕ್ಷ ಕೋಟಿ ರೂಪಾಯಿ ಹಣ ಉಳಿಕೆಯಾಗುತ್ತೆ. ಚಿನ್ನಕ್ಕಾಗಿ ಭಾರತೀಯ ರೂಪಾಯಿಗಳನ್ನು ಕೊಟ್ಟು ಡಾಲರ್ ಖರೀದಿ ಮಾಡೋದ್ರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯ ಕುಸಿತ ಇತ್ತು. ಇದನ್ನು ತಡೆಯೋದಕ್ಕೆಂತಾನೆ ಆಮದು ಪ್ರಮಾಣವನ್ನು ಕಡಿಮೆ ಮಾಡೋದು ಅನಿವಾರ್ಯ ಆಗಿತ್ತು. ಈಗಾಗಲೇ ಹೇಳಿದಾಗೆ ಆಮದು ಸುಂಕ ಇಲ್ಲಿವರೆಗೂ 6ರಷ್ಟಿದ್ದು, ಇದೀಗ 15ಕ್ಕೆ ಹೆಚ್ಚಳ ಮಾಡಲಾಗಿದೆ. ಸೊ ಭಾರತದಲ್ಲಿ ಚಿನ್ನದ ಹೂಡಿಕೆ ಮತ್ತು ಖರೀದಿ ತೀವ್ರವಾಗಿ ಹೆಚ್ಚಿದ್ರಿಂದ ಆಮದು ಪ್ರಮಾಣ ಹೆಚ್ಚಾಗಿತ್ತು. ಇದನ್ನು ನಿಯಂತ್ರಣ ಮಾಡೋದಕ್ಕಂತಾನೆ ಸುಂಕವನ್ನ ಏರಿಸಲಾಗಿದೆ. ಆಮದು ಸುಂಕ ಹೆಚ್ಚಾದ ಬೆನ್ನಲ್ಲೇ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ತಕ್ಷಣವೇ ದುಬಾರಿ ಆಗ್ತಾ ಇದೆ. ಈಗಾಗಲೇ ಮುಂಬರುವ ಹಬ್ಬ ಹಾಗೂ ಮದುವೆ ಸೀಸನ್ಗಳಲ್ಲಿ ಆಭರಣ ಖರೀದಿಸುವ ಗ್ರಾಹಕರಿಗೆ ಇನ್ನು ಮುಂದೆ ಮೇಕಿಂಗ್ ಚಾರ್ಜ್ ಹಾಗೂ GST ಜೊತೆಗೆ ಹೆಚ್ಚುವರಿ ಸುಂಕದ ಹೊರೆಯೂ ತಟ್ಟಲಿದೆ. ಪರಿಣಾಮ ಈಗಾಗಲೇ ನಾವು ಗಮನಿಸಬಹುದು, 10 ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ 10,000 ರೂಪಾಯಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಆಭರಣಕ್ಕೆ ಬಳಸುವ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 14,115 ಇದ್ದು, ಸುಂಕ ಏರಿಕೆಯಿಂದ 24,115 ರೂಪಾಯಿ ಆಗಲಿದೆ. ಹಾಗೆಯೇ 24 ಕ್ಯಾರೆಟ್ನ ಚಿನ್ನದ ಬೆಲೆ 15,300ರಿಂದ ಬರೋಬ್ಬರಿ 26,300 ರೂಪಾಯಿ ಆಗುವ ಸಾಧ್ಯತೆ ಇದೆ. ಬುಧವಾರದ ಫ್ಯೂಚರ್ಸ್ ವಹಿವಾಟಲ್ಲಿ ಚಿನ್ನದ ಬೆಲೆ 9,723 ರೂಪಾಯಿಯಿಂದ ಏರಿಕೆಯಾಗಿ 10 ಗ್ರಾಂಗೆ 1,63,000 ರೂಪಾಯಿಯ ಗಡಿಯನ್ನ ದಾಟಿದೆ. ಸೊ ಸರ್ಕಾರ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು 15% ಹೆಚ್ಚಿಸಿದ ನಂತರ ಬೆಳ್ಳಿಯಲ್ಲೂ ಕೂಡ ಸುಮಾರು 7% ಏರಿಕೆಯಾಗಿ ಪ್ರತಿ ಕಿಲೋಗ್ರಾಂಗೆ 3 ಲಕ್ಷ ರೂಪಾಯಿಗಳ ಸಮೀಪಕ್ಕೆ ತಲುಪಿದೆ. ಈಗಾಗಲೇ ಜುಲೈನಲ್ಲಿ ಸಕ್ರಿಯವಾಗಿ ವಹಿವಾಟು ನಡೆಸಲಾದ ಫ್ಯೂಚರ್ಸ್ ಒಪ್ಪಂದ MCXನಲ್ಲಿ ಪ್ರತಿ ಕಿಲೋಗ್ರಾಂಗೆ 19,439 ರೂಪಾಯಿಯಷ್ಟು ಅಥವಾ 6.97% ಏರಿಕೆಯಾಗಿ 2,98,501 ರೂಪಾಯಿಗೆ ತಲುಪಿದೆ. 100 ಗ್ರಾಂ ಬೆಳ್ಳಿ ಬೆಲೆ 29,000 ರೂಪಾಯಿ ಇತ್ತು. ಬುಧವಾರ 31,000 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ 2,000 ರೂಪಾಯಿ ಏರಿಕೆಯಾಗಿದೆ. 1 ಕೆಜಿ ಬೆಳ್ಳಿ ಖರೀದಿ ಮಾಡಬೇಕು ಅಂದರೆ 2,90,000 ಮಂಗಳವಾರ ಇತ್ತು. ಬುಧವಾರದಷ್ಟೊತ್ತಿಗೆ 3,10,000ಕ್ಕೆ ಹೋಗಿದೆ. ಅಂದರೆ 20,000 ಬೆಲೆಯಲ್ಲಿ ಏರಿಕೆಯಾಗಿದೆ. ಸೊ ಈಗಾಗಲೇ ಈ ಆಮದು ಸುಂಕ ಹೆಚ್ಚಳ ಮಾಡಿರೋದ್ರಿಂದ ಇವೆಲ್ಲದರ ಬೆಲೆಯಲ್ಲೂ ಕೂಡ ಏರಿಕೆ ಆಗಿರೋದನ್ನು ನಾವು ಗಮನಿಸಬಹುದು. ದೇಶದ ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನು ರಕ್ಷಣೆ ಮಾಡೋದಕ್ಕೆ, ರೂಪಾಯಿ ಮೌಲ್ಯದ ಕುಸಿತವನ್ನು ತಡೆಯೋದಕ್ಕೆ ಈ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ಹಿಂದೆ ಮೂಲ ಕಸ್ಟಮ್ಸ್ ಸುಂಕ 5% ಇತ್ತು. ಈಗ ಅದನ್ನು 10%ಗೆ ಜಾಸ್ತಿ ಮಾಡಲಾಗಿದೆ. ಕೃಷಿ, ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಸೆಸ್ ಈ ಹಿಂದೆ 5% ಇತ್ತು. ಈ ಸೆಸ್ ದರದಲ್ಲಿ ಈಗ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಆದರೆ ಮೂಲ ಕಸ್ಟಮ್ಸ್ ಸುಂಕ 5% ಏರಿಕೆ ಮಾಡಿದ್ರಿಂದ ಒಟ್ಟು ಆಮದು ಸುಂಕ 15% ಏರಿಕೆಯಾಗಿದೆ. ಈಗಾಗಲೇ ನಾನು ಹೇಳಿದಾಗೆ ಯಾಕೆ ಈ ಒಂದು ದರವನ್ನು ಹೆಚ್ಚಿಗೆ ಮಾಡಲಾಗಿದೆ, ಯಾಕೆ ಏರಿಕೆ ಆಗುತ್ತೆ ಚಿನ್ನದ ಬೆಲೆಯಲ್ಲಿ, ದುಬಾರಿ ಹೇಗೆ ಅಂತ ನೋಡೋದಾದ್ರೆ, ಈಗ 15% ತೆರಿಗೆಯನ್ನು ವಿಧಿಸಲಾಗಿದೆಯಲ್ಲ, ಇದರ ಜೊತೆಗೆ ಚಿನ್ನದ ಮೌಲ್ಯದ ಮೇಲೆ 3% GST ಮೊದಲೇ ಹಾಕಿರೋದು. ಹೀಗಾಗಿ ಚಿನ್ನದ ದರ ಮತ್ತಷ್ಟು ಏರಿಕೆ ಆಗುತ್ತೆ. ತೆರಿಗೆ ಇಳಿಸಿತ್ತು ಈ ಹಿಂದೆ ಸರ್ಕಾರ.
ಚಿನ್ನದ ಸ್ಮಗ್ಲಿಂಗ್ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ 2024ರ ಬಜೆಟ್ ಅಲ್ಲಿ ತೆರಿಗೆ ಇಳಿಸಿತ್ತು. ಚಿನ್ನ ಮತ್ತು ಬೆಳ್ಳಿಯ ಕಸ್ಟಮ್ಸ್ ಡ್ಯೂಟಿ 15% ಇದ್ರೆ ಅದನ್ನ 6%ಗೆ ಇಳಿಸಲಾಗಿತ್ತು. 6% ಹೇಗಂದ್ರೆ ಆಮದು ಸುಂಕವನ್ನು 10ರಿಂದ 5% ಇಳಿಕೆ ಮಾಡಿದ್ರೆ ಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ಸೆಸ್ 5%ನಿಂದ 1%ಗೆ ಇಳಿಸಲಾಗಿತ್ತು. ಆದರೆ ಈಗ ಮತ್ತೆ ಆಮದು ಸುಂಕವನ್ನು 15%ಗೆ ಏರಿಕೆ ಮಾಡಲಾಗಿದೆ. ಸೊ ಜನ ಅನ್ಕೋತಾರೆ ಸ್ವಲ್ಪ ದಿನ ಆದ್ಮೇಲೆ ಚಿನ್ನದ ಬೆಲೆ ಇಳಿಯತ್ತೆ ಅಂತ. ಸೊ ಚಿನ್ನ ಖರೀದಿನೂ ಆಗ ಕಡಿಮೆ ಆಗೋದ್ರಿಂದ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ನೇರ ಲೆಕ್ಕಾಚಾರ ಹಾಕಿ ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದು ವೇಳೆ ನೀವೇನಾದರೂ ಈಗ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಷ್ಟ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ಇದು ಚಿನ್ನದ ವ್ಯಾಪಾರಿಗಳು ಕೂಡ ಹೇಳ್ತಾ ಇರೋದು. ನಮ್ಗೀಗ ಇದರಿಂದಾಗಿ ಚಿನ್ನವನ್ನು ತೆಗೆದುಕೊಳ್ಳುವವರ ಸಂಖ್ಯೆ ಕಡಿಮೆ ಆಗುತ್ತೆ, ನಮಗೆ ನಷ್ಟ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಒಂದು ಕಡೆ ಚಿನ್ನದ ಆಮದು ಕಡಿಮೆ ಆದರೆ ಚಿನ್ನದ ಕಳ್ಳ ಸಾಗಣೆಯೂ ಹೆಚ್ಚಾಗುವ ಆತಂಕ ಇದೆ. ಕಸ್ಟಮ್ಸ್ ತೆರಿಗೆ ಹಣಕ್ಕೂ ಪೆಟ್ಟು ಬೀಳುತ್ತೆ ಅನ್ನೋದು ಆರ್ಥಿಕ ತಜ್ಞರು ಹೇಳ್ತಾ ಇರುವಂತಹ ಮಾತು. ಅದೇನೇ ಇರಲಿ, ಸದ್ಯಕ್ಕಂತೂ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ. ಚಿನ್ನದ ಮೇಲೆ ಬರೆ ಎಳೆದ ಕೂಡಲೇ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಚಿನ್ನವನ್ನ ಖರೀದಿ ಮಾಡೋ ಮುಂಚೆ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬಟ್ ಇದರ ಲಿಂಕ್ ಬೇರೆ ಬೇರೆ ಕಡೆ ಹೋಗೋದನ್ನ ಕೂಡ ನಾವು ಗಮನಿಸಬಹುದು. ಪೆಟ್ರೋಲ್ ಆಗಿರ್ಬೋದು ಅಥವಾ ಸರಕು ಸಾಗಣೆಗಳಾಗಿರ್ಬೋದು, ಸಾರಿಗೆಯ ಮೇಲೂ ಕೂಡ ಇದರ ಪರಿಣಾಮ ಬೀರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಆಗತ್ತೆ, ಯಾವ ರೀತಿಯಾಗಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನ ಆಗತ್ತೆ ಅಂತ. ಈ ಹಿಂದೆ ಕೂಡ ಯುದ್ಧಗಳ ಸಂದರ್ಭದಲ್ಲಿ ಇಂತಹ ಮಾರ್ಗಗಳನ್ನು ಅನುಸರಿಸಲಾಗಿತ್ತು. ಈಗ ತೆಗೆದುಕೊಳ್ತಾ ಇರುವ ಮಿತವ್ಯಯದ ಕ್ರಮಗಳು ಮುಂದೆ ಯಾವ ಸ್ವರೂಪದಲ್ಲಿ ನೆರವಾಗುತ್ತೆ, ಪರಿಸ್ಥಿತಿ ಸುಧಾರಿಸುವುದಕ್ಕೆ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.